ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇದ್ದಿದ್ದಂಥ ದಿನ ಇವತ್ತು ಒಂದು ಸ್ಟೇಬಲ್ ಆಗಿ ಮಾರ್ಕೆಟ್ ಕ್ಲೋಸಿಂಗ್ ಆಗಿದೆ. ತುಂಬ ನ್ಯಾರೋ ರೇಂಜ್ ದಿನ ಆಗಿತ್ತು, ಏನು ಕೂಡ ಬದಲಾವಣೆ ಆಗಿಲ್ಲ. ಇವತ್ತು ಕೂಡ 24,000ನ ರೆಸಿಸ್ಟೆನ್ಸ್ ಆಗಿ ಉಳಿಸ್ಕೊಂಡಿದೆ ಮಾರ್ಕೆಟು. ಸುಮಾರು ಸೆಕ್ಟರ್ಗಳಲ್ಲಿ ಪಾಸಿಟಿವಿಟಿ ಬಂತು. ಇವತ್ತು ನಮ್ಮ ರಿಲಯನ್ಸ್, ONGC, ಕೋಲ್ ಇಂಡಿಯಾ ಈ ಸ್ಟಾಕ್ಗಳಲ್ಲೆಲ್ಲ ಇವತ್ತು ಪಾಸಿಟಿವಿಟಿ ಬಂದಿದೆ, ವಿಚ್ ಇಸ್ ಇಂಟ್ರೆಸ್ಟಿಂಗ್ ಸೈನ್. ಯಾಕೆಂದರೆ ಇವಾಗ ಇರಾನು ಮತ್ತು US ಇಂದು ಡೀನು ಆಲ್ರೆಡಿ ಎಲೆಕ್ಟ್ರಾನಿಕಲಿ ಸೈನ್ ಆಗೋಗ್ಬಿಟ್ಟಿದೆ. ಆಯಿಲ್ಗಳೆಲ್ಲ, ನೀವು ಶಿಪ್ಗಳೆಲ್ಲ ಇಂಜಿನ್ ಸ್ಟಾರ್ಟ್ ಮಾಡಿ ಆಯಿಲ್ ಹರಿಲಿ ಅಂತೆಲ್ಲ ಟ್ರಂಪ್ ಟ್ವೀಟ್ ಮಾಡಿದ್ರಲ್ಲ. ಸೊ ಅದಾದ್ಮೇಲಿಂದ ಏನು ಕೂಡ ಚೇಂಜಸ್ ಅಂತ ಆಗಿಲ್ಲ ಅದರಲ್ಲಿ. ಅಫ್ಕೋರ್ಸ್ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ನಾನು ದಶಕಗಳಿಂದ ಕೆಲಸ ಮಾಡ್ಕೊಂಡು ಬಂದಿರೋದೇ ಇರಾನು ನ್ಯೂಕ್ಲಿಯರ್ ಪವರ್ ಕಂಟ್ರಿ ಆಗಬಾರ್ದು ಅಂತ. ಅದಕ್ಕೆ ಯಾವುದೇ ಕಾರಣಕ್ಕೂ ಅದು ನಾನು ಜೀವಂತ ಇರೋ ತನಕ ನಾನು ಆಗಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಏನು, ಈ ಸೈನ್ ಮಾಡೋಕ್ಕೆ ಹೋಗ್ತಾ ಇದ್ರಲ್ಲ ಡೀಲು, ಅದರಲ್ಲಿ ನ್ಯೂಕ್ಲಿಯರ್ ಪವರ್ ಆಗಬಾರ್ದು ಇರಾನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅನ್ನೋದನ್ನು ಮತ್ತೆ ಅವರು ಒತ್ತಿ ಹೇಳಿದ್ದಾರೆ. ಅಂದರೆ ಇವಾಗ ಏನಿತ್ತು, ಮೊದಲೇನಿತ್ತು, ಇರಾನ್ ಅವರು ಏನೇನಿದೆಯೋ ಯುರೇನಿಯಮು ಅದಿಷ್ಟನ್ನು ಕೂಡ ಕೊಟ್ಟು ಬಿಡಬೇಕು US-ಗೆ ಅಂತ ಇತ್ತು. ಬಟ್ ಲೇಟೆಸ್ಟಾಗಿ ಬಂದಿರೋ ಸುದ್ದಿ ಪ್ರಕಾರ ಡೊಮೆಸ್ಟಿಕಲಿ ಅವರೇ ತಮ್ಮ ದೇಶದಲ್ಲಿ ಅದೆಲ್ಲದನ್ನು ಕೂಡ ನಾಶ ಮಾಡಬೇಕು ಅಂತಿದೆ. ಅದು ಹಾಗೆ ಉಳ್ಕೊಳತ್ತಾ, ಅದರಲ್ಲಿ ಆಚೆ ಈಚೆ ಏನಾದರೂ ಆಗುತ್ತಾ ಏನು ಅಂತ ನೋಡಬೇಕು. ಇವತ್ತು ಮತ್ತು ಏನೇನೋ ಹೇಳ್ತಾ ಇರ್ತಾರಲ್ವ. ಸೊ ಟ್ರಂಪ್ ಅವರು ಇವತ್ತು ನಾನು ಇರಾನಿಗೆ 300 ಮಿಲಿಯನ್ ಎಷ್ಟೋ ಕೊಡ್ತೀನಿ ಅಂತೆಲ್ಲ ಸುಳ್ಳು ಹಬ್ಸ್ತಾ ಇದ್ದಾರೆ ಆಪೋಸಿಷನ್ ಪಾರ್ಟಿಯವರು. ನಾವೇನೋ ಅವರಿಗೆ ಏಡ್ ಕೊಡೋದಿಲ್ಲ ಅಂತ ಇವತ್ತು ಮತ್ತೆ ಒಂದು ಬಾಂಬ್ ಇಟ್ಟಿದ್ದಾರೆ ಇವತ್ತು. ಅಂದರೆ ಅವ್ರಿಗೆ ತಾವು ಅಮೆರಿಕ ಬೆಂಡಾಗಿದೆ ಈ ಡೀಲಲ್ಲಿ ಅಂತ ಎಲ್ಲೂ ಆಚೆ ಬರಬಾರ್ದು, ಆಯಿತಾ. ನಾವು ಸಕ್ಸಸ್ಫುಲಿ ನಾವು ಇರಾನ್ನ ಮಟ್ಟುಗೊಳಿಸಿದ್ವಿ ಅಂತ ಎಲ್ಲರೂ ಹೇಳಬೇಕು ಅನ್ನೋದು ಅವರ ಒಂದು ನಿಲುವು. ನೋಡೋಣ ಶುಕ್ರವಾರ ತನಕ ಅದು ಏನೇನೋ ಈ ಥರ ಇನ್ನೂ ಏನೇನು ಮೇಲಕ್ಕೆ ಬರುತ್ತೆ ಅನ್ನೋದು ನೋಡೋಣ. ಬಟ್ ಸದ್ಯಕ್ಕೆ ಮಾರ್ಕೆಟು ಕ್ರೂಡು ಇವತ್ತು ಕೂಡ ಬಿದ್ದಿತ್ತು, 4-5% ಬಿದ್ದಿದೆ. ಸೊ ಮಾರ್ಕೆಟ್ ಅದನ್ನ ರೆಸ್ಪೆಕ್ಟ್ ಮಾಡಿದೆ. ಸೊ ಹಿಂಡಾಲ್ಕೋದಲ್ಲಿ 3.11%. ನೆನ್ನೆ ಹೇಳೋದು ಮರ್ತೋದೆ, ಗೌರ್ಮೆಂಟಿಂದಾಗ 100% ಎಥನಾಲಿಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಸದ್ಯದಲ್ಲೇ ನಿಮ್ಮ ಗಾಡಿಗಳಲ್ಲೆಲ್ಲ 100% ಎಥನಾಲ್ ಬರಬೇಕು. ಬೇರೆ ದೇಶಗಳಲ್ಲೆಲ್ಲ ಯಾವ ರೀತಿ ಇದೆ, ನಿಮಗೆ ಚೂಸ್ ಮಾಡೋ ಅವಕಾಶ ಇದೆ, ಇದು ಬೇಕಾ ಅಂತ. ಇಲ್ಲಿ 20% ಎಥನಾಲ್ ಬ್ಲೆಂಡಿಂಗ್ ಆಲ್ರೆಡಿ ಆಗೋಗಿದೆ. ನೀವು ಎಕ್ಸ್ಟ್ರಾ ಬೇಕು ಅಂದರೆ, ಪವರ್ ಬೇಕು ಅಂದರೆ ಚೂಸ್ ಮಾಡ್ಬೋದು. ನಿಮಗೆ ಎಥನಾಲ್ 10 ಬೇಕಾ, 20 ಬೇಕಾ, ಅದೆಲ್ಲ ಇಲ್ಲ. ಯಾಕೆ ಇದು ಒಂದು ಪೂರ್ ಡಿಸಿಷನ್ ಅಂತ ಹೇಳ್ತೀನಿ ಅಂದರೆ, ನೋಡಿ, ಇವಾಗ ಕಾರ್ ತೊಗೊಳೋರು ಒಂದು 10 ವರ್ಷ 15 ವರ್ಷಕ್ಕೆ ಅಂತ ಕಾರ್ ತೊಗೊಂಡಿರ್ತಾರೆ. ಸೊ ಕಾರ್ ತೊಗೋಬೇಕಾದ್ರೆ ನೀವು E20 ಅಥವಾ E10ಗೆ ಸಪೋರ್ಟ್ ಮಾಡೋದಿದೆ ಅಂದರೆ, ನೀವು ಏಕಾಏಕಿ ಒಂದು ಫೇಸ್ ವೈಸ್ ಅಲ್ದಲೆ ಒಟ್ಟಿಗೆ ನೀವು ಎಥನಾಲ್ 100 ಬ್ಲೆಂಡಿಂಗ್ ಮಾಡೋದಕ್ಕೆ ತರ್ತಿದ್ರಾ ಅಂತಂದರೆ, ಅವನು ಕಾರ್ ತಗೊಂಡ್ರ ಒಂದು ಪರಿಸ್ಥಿತಿ ಏನಾಗಬೇಕು. ಸೊ ಅವರು 10-15 ವರ್ಷ ತನಕ ಇಟ್ಕೊಳಕ್ಕಾಗೋದಿಲ್ಲ, ಮೈಲೇಜ್ ಎಲ್ಲ ಬಿದ್ದೋಗುತ್ತೆ. ಸುಮಾರು ಸರ್ವೆನಲ್ಲಿ ಸುಮಾರು ಜನ ರಿಪೋರ್ಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ಯಾವುದೋ ಒಂದು ಹೊಸ ನಿರ್ಧಾರ ತಗೊತಾ ಇದೆ ಅಂದರೆ, ಇಲ್ಲ ಪಾಲಿಸಿಗಳಿಗೆ ಹೇಳ್ಬಿಡ್ಬೇಕು, ನೋಡಿ ಈ ಥರ ಇದೆ, ಸಬ್ಸಿಡಿಷನ್ ಕೊಡ್ತೀವಿ. ಈಗ ಹಳೆ ಗಾಡಿಗಳನ್ನು ಇದಾಕಿದ್ರೆ ಸಬ್ಸಿಡಿ ಕೊಡ್ತೀವಿ ಅಂದ್ರಲ್ಲ, 15 ವರ್ಷದ ಹಳೆಯದು, ಆ ಥರದಲ್ಲಿ 3% ಜನ ಮಾತ್ರ ಹಳೆ ಗಾಡಿಗಳನ್ನು ಕೊಟ್ಟಿದ್ದಾರೆ, ಇನ್ಯಾರು ಕೊಟ್ಟಿಲ್ಲ. ಸೊ ಈ ಥರದ್ದೆಲ್ಲ ನಡೀತಾ ಇದೆ. ಸೊ ಆಟೋ ಸೆಕ್ಟ್ರಲ್ಲಿ ಇವಾಗ ಕಾರ್ ಕೊಂಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ, ಎಲ್ಲರೂ ತೊಗೊತಾ ಇದ್ದಾರೆ. ಬಟ್ ಈಗ ತೊಗೊಂಡವರು ಇಷ್ಟು ಜನ ಈಗ ತೊಗೊಂಡಿದ್ದಾರಲ್ಲ ಕೋವಿಡ್ ಆದಮೇಲೆ, ಅವರಿಗೆಲ್ಲ ಇನ್ನೂ 5 ವರ್ಷ 10 ವರ್ಷ ಇರುತ್ತಾ ಈ ಥರ ಬ್ಲೆಂಡಿಂಗ್ ಇವಾಗಲೇ ಶುರು ಆಗೋದ್ರೆ ಗೊತ್ತಿಲ್ಲ. ಯಾಕೆಂದರೆ ಮೊದಲಿದ್ದ ಟಾರ್ಗೆಟು ಕೂಡ ಇಷ್ಟು ಬೇಗ ಬ್ಲೆಂಡಿಂಗ್ ಮಾಡಬೇಕು ಅಂತ ಇರಲಿಲ್ಲ. E20ನ 2030 ತನಕ ಇದ್ದಿತ್ತು, ಅದನ್ನು ಮುಂಚೆ ಮಾಡಿದ್ರು ಅಲ್ವಾ. ಸೊ ಅದು ಪಾಲಿಸಿನಲ್ಲಿ ಕ್ಲಾರಿಟಿ ಬಂದರೆ ತುಂಬ ಒಳ್ಳೆಯದು. ಕ್ಲಾರಿಟಿಗಳು ಸುಮಾರು ವಿಚಾರಗಳಿಗೆ ಬೇಕಾಗುತ್ತೆ. ನೀಟ್ ಎಕ್ಸಾಮ್ದು ಇವಾಗ ಒಂದಿಷ್ಟು ಮೆಷರ್ಮೆಂಟ್ ತಗೊಳ್ತೀವಿ, ಈ ಥರ ಆಗದಲ್ಲೇ ಇರೋಂಗೆ ಮಾಡ್ತೀವಿ, ಇದು 0 ಟಾಲರೆನ್ಸ್ ಅಂತೆಲ್ಲ ಹೇಳಿದ್ದಾರೆ. ಇವಾಗ ಏನು ಮಾಡೋಕ್ಕೆ ಹೊರಟಿದ್ದಾರೆ, ಟೆಲಿಗ್ರಾಮು ಬ್ಯಾನ್ ಆಗುತ್ತೆ. ಬ್ಯಾನ್ ಅಂದರೆ ಲಿಮಿಟೆಡ್ ಆಕ್ಸೆಸ್ ಇರುತ್ತೆ ಅಂತ ಸುದ್ದಿ ಬರ್ತಾ ಇದೆ. ಇವತ್ತು ಯೂಸ್ ಮಾಡಿದ್ದೀನಿ, ಏನೂ ಆಗಿಲ್ಲ. ಬಟ್ ಜೂನ್ 21ನೇ ತಾರೀಕು ಎಕ್ಸಾಮ್ ಹೇಳಿದಾರಲ್ವ ನೀಟಿಂದು, ಅಲ್ಲಿ ತನಕ ಅಂದರೆ ಏನಾಗ್ತಾ ಇತ್ತು ಅಂತ ಇವ್ರು ಹೇಳ್ತಾ ಇರೋದು ಅಂದರೆ, ಅಲ್ಲಿ ಮುಂಚೆ ಏನೋ ಒಂದು ಮೆಸೇಜ್ ಹಾಕಿರ್ಬೋದು, ಮತ್ತೇನೋ ಆಗಿರ್ಬೋದು, ಎಡಿಟ್ ಮಾಡೋ ಆಪ್ಷನ್ ಇದೆಯಲ್ವಾ, ಎಡಿಟ್ ಮಾಡಿದ್ರು ಟೆಲಿಗ್ರಾಮಲ್ಲಿ ಆ ಒರಿಜಿನಲ್ ಟೈಮ್ ಸ್ಟ್ಯಾಂಪು, ನೀವು 4 ಗಂಟೆಗೆ ಮೆಸೇಜ್ ಹಾಕಿ ಅದನ್ನು 6 ಗಂಟೆಗೆ ನೀವು ಎಡಿಟ್ ಮಾಡಿದ್ರು 4 ಗಂಟೆ ಅಂತಲೇ ತೋರಿಸ್ತಾ ಇರುತ್ತೆ ಟೈಮ್ ಸ್ಟ್ಯಾಂಪು. ಸೊ ಅದನ್ನು ಪ್ರೂಫ್ ಇಟ್ಕೊಂಡ್ಬಿಟ್ಟು ಸುಮಾರು ಜನ ಲೀಕ್ ಆಗಿತ್ತು ಅಂತ ಸುಳ್ಳು ಸುದ್ದಿ ಹಬ್ಸಿದ್ರು. ಅದಕ್ಕೋಸ್ಕರ ನಾವು ಟೆಲಿಗ್ರಾಮ್ನ ಆಕ್ಸೆಸ್ನ ತೆಗಿತೀವಿ, ಎಡಿಟ್ ಆಪ್ಷನ್ ಮಾಡಿದ್ರೆ ಅಲ್ಲಿ ಟೈಮ್ ಸ್ಟ್ಯಾಂಪ್ ಚೇಂಜ್ ಆಗಲ್ಲ ಅಂತ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ನೋಡೋಣ, ಅದು ಜೂನ್ 30ನೇ ತಾರೀಕು ತನಕ ಇರುತ್ತೆ ಅಂತ ಬಂದಿತ್ತು. ಲಿಮಿಟೆಡ್ ಆಕ್ಸೆಸ್ ಅಂದರೆ ನೀವು ಎಡಿಟ್ ಮಾಡೋಕ್ಕಾಗಲ್ಲ, ಹಳೆ ಮೆಸೇಜ್ಗಳನ್ನು ಕೂಡ ನೀವು ಎಡಿಟ್ ಮಾಡೋಕ್ಕಾಗೋದಿಲ್ಲ, ಈ ಥರ ಅಂತ ಬಂತು. ಸದ್ಯಕ್ಕೆ ಇವತ್ತೇನು ಪ್ರಾಬ್ಲಮ್ ಆಗಿಲ್ಲ. ಅದೇನು ಫೇಸ್ ವೈಸಲ್ಲಿ ಮಾಡುತ್ತಾ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ನೋಡೋಣಂತೆ. ಸೊ ಅದೇ ರೀತಿಯಾಗಿ ಇನ್ನೊಂದು ರಾಜಕೀಯ ಮಾಡಬಾರ್ದು ಅಂತ ಹೇಳ್ತೀನಿ, ಆದರೂ ಕೂಡ ನೋಡಿ ನೆನಪು ಬರ್ತಾ ಹೋಗುತ್ತೆ. ಎಷ್ಟು 3 ಪಕ್ಷಗಳನ್ನು ನಾವು ವರಪಟ್ಟು ಕಂಡ್ಕೊಂಡಿದ್ದೀವೇನೋ ಅನ್ನೋ ಥರ ಅನಿಸುತ್ತೆ ಇಲ್ಲಿ ನನಗೆ ಒಂದೊಂದ್ಸಲ. ಈಗ ಮೊನ್ನೆ ಚೀಫ್ ಮಿನಿಸ್ಟ್ರು ಮೊನ್ನೆ ಇಲ್ಲಿಗೆ ಹೋಗಿದ್ದಾರೆ, ಎಲ್ಲಿಗೆ, ಕನಕಪುರ ಅವರ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಯಾರು ಜಮೀನು ಮಾರಬೇಡಿ, ಯಾರು ಬಂದು ಇಲ್ಲೆಲ್ಲ ಫುಲ್ ಇನ್ನೂ ಬಂಗಾರದ ಬೆಲೆ ಬರುತ್ತೆ, ಯಾರು ಜಮೀನು ಮಾರಬೇಡಿ ಅಂತಾರೆ. ಬಿಡದಿಗೆ ಬಂದು ಎಲ್ಲ ಜಮೀನು ಕೊಡಿ ಅಂತಾರೆ. ಹೆಂಗೆ ನ್ಯಾಯ ಸ್ವಾಮಿ? ಎಲ್ಲ ಕಡೆ ಒಂದು ನ್ಯಾಯ ಇರಬೇಕಲ್ವಾ. ಸೊ ಬಿಡದಿ ಜನಕ್ಕೆ ಇದು ಮಾಡಬೇಕು, ಅಲ್ಲಿರೋರು ಮಾಡಬಾರ್ದು ಅಂದರೆ ಹೆಂಗೆ? ಫಲವತ್ತಾದ ಭೂಮಿನ ಟೌನ್ಶಿಪ್ಪು ಮತ್ತೊಂದು ಅಂತ ಮಾಡಿ
ನೋಡೋಣ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದು ನೋಡೋಣ. ಇನ್ನು 2 ವರ್ಷ ಇದೆ ಅಲ್ವಾ? ಸೊ 2 ವರ್ಷ ಮತ್ತೆ ಬರುತ್ತೆ ವೋಟಿಂಗಿಗೆ. ಮತ್ತೆ ನಮ್ಮ ಕೈಲೆಲ್ಲ ಅಧಿಕಾರ ಇರುತ್ತೆ. ಜನರ ಕೈಲಿ ಅಧಿಕಾರ ಬರುತ್ತೆ ವೋಟ್ ಮಾಡೋಕ್ಕೆ. ಸೊ ನೋಡಿ 3 ಪಕ್ಷಗಳನ್ನ ನಾವು ಅದೇ ನಾನು ಹೇಳಿದ್ನಲ್ಲ ಪಡೆದಿದ್ದೀವಿ ಕರ್ನಾಟಕದಲ್ಲಿ. ನೋಡೋಣಂತೆ. ಸೊ ಹಿಂಡಾಲ್ಕೋದಲ್ಲಿ 3.11% ಕರೆಕ್ಷನ್ ಬಂದಿದೆ. ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಇನ್ಯಾವುದಿದೆ, HCL ಟೆಕ್. HCL ಟೆಕ್ಕಲ್ಲಿ ಇಂಪಾರ್ಟೆಂಟ್ ನ್ಯೂಸ್ ಇದೆ. ಇದು ಆಗಬೇಕಾಗಿದ್ದಂಥದ್ದು. ಈಗ ನಿಮಗೆ ಗೊತ್ತಿದೆ 2 ಪವರ್ಫುಲ್ ಮಾಡೆಲ್ಗಳಿದೆ ಆಂಥ್ರೋಪಿಕ್ ಕಂಪ್ನಿದು, ಮೈಥೋಸ್ ಮತ್ತು ಫೇಬಲ್ ಅಂತ. ಇದೆರಡನ್ನು ಗೌರ್ಮೆಂಟ್ ಏನು ಹೇಳಿದೆ, ಅಲ್ಲಿ ಲಾಂಚ್ ಆಗಿದ್ದು 3 ದಿನದಲ್ಲಿ ಫೇಬಲ್ನ ಏನು ಹೇಳಿದ್ರು, ನ್ಯಾಷನಲ್ ಸೆಕ್ಯೂರಿಟಿ ಕಾರಣದಿಂದಾಗಿ ನಾವು ಇದನ್ನು ನೀವು ಯಾರಿಗೂ ಕೊಡಬಾರ್ದು, ಇದನ್ನ ಬರೀ US ಸಿಟಿಸನ್ಸ್. ಆ ಆಂಥ್ರೋಪಿಕ್ ಕಂಪ್ನಿಯ ಎಂಪ್ಲಾಯೇ ಆಗಿದ್ರೂ ಕೂಡ ಅವರು US ಇಂದ ಹೊರಗಡೆ ಇದ್ದಾರೆ ಅದನ್ನು ಆಕ್ಸೆಸ್ ಮಾಡೋಂಗಿಲ್ಲ, ನೀವು ರಿಸ್ಟ್ರಿಕ್ಷನ್ ಹಾಕಬೇಕು ಅಂತ ಕಾನೂನು ತಂತೋದ್ರು. ನೋಡಿ, ಇದು ಮುಂದಕ್ಕೆ ಹೋದಂಗೂ ಇದು ಒಂಥರ ನಮ್ಮ ದೇಶದ ಟೆಕ್ನಾಲಜಿ ನಾವೇ ಇಟ್ಕೊತೀವಿ, ಬೇರೆಯವ್ರಿಗೆ ಕೊಡಲ್ಲ, ಪವರ್ಫುಲ್ ಮಾಡೆಲ್ಗಳನ್ನು ಈ ಥರನೇ ಮಾಡ್ಕೊತ ಹೋದ್ರು ಅಂತಂದರೆ ನಮ್ಮದು ಅಂತ ಏನು ಇಲ್ಲ ಅಂತಂದರೆ ಒಂದಿನ ಅವರು ನಮ್ಮ ಬಾಗಿಲಿಗೆ ಬಂದ್ ಮಾಡಿದ್ರು. ಇವಾಗ ಹೆಂಗೆ ಕ್ರೂಡಿಗೆ ಸ್ಟ್ರೇಟ್ ಆಫ್ ಹಾರ್ಮೋಸನ್ನು ಬಂದ್ ಮಾಡಿದ್ರೆ ನಾವೆಲ್ಲ ಫುಲ್ ಮತ್ತೆ ಡಿಪೆಂಡೆನ್ಸಿಯಿಂದ ಪರದಾಡಬೇಕಾಯ್ತಲ್ಲ, ಇದೇ ಡಿಪೆಂಡೆನ್ಸಿ ಟೆಕ್ನಾಲಜಿನಲ್ಲೂ ಬರ್ಬೋದು. ಅದಕ್ಕೋಸ್ಕರ ಇಂಡಿಜಿನಿಯಸ್ ಅಂದರೆ ಇಲ್ಲಿ ಬಿಲ್ಡ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ನಮ್ಮದೇ ಒಂದು ಟೆಕ್ನಾಲಜಿನ ಬಿಲ್ಡ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಸರ್ವಮ್ ಅಂತ ಈ ಬೆಂಗಳೂರು ಬೇಸ್ಡ್ ಕಂಪ್ನಿನೇ. ಅದಕ್ಕೆ HCL ಟೆಕ್ ಅವರು 10% ಸ್ಟೇಕ್ನ ತೊಗೊಂಡಿದ್ದಾರೆ ಅಂತ ಬರ್ತಾ ಹೋಯಿತು. ಗೌರ್ಮೆಂಟು ಸ್ವಲ್ಪ ಬ್ಯಾಕಿಂಗ್ ಇದೆ. ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಲಿ ಅಂತ ಕೇಳ್ಕೊತೀನಿ. ಜೊತೆಗೆ ಓಲಾದವ್ರದ್ದು ಕೃತ್ರಿಮ್ ಅಂತ ಒಂದು ಅವರು ಇಂಡಿಯನ್ ಮ್ಯಾಪು ಅದೆಲ್ಲ ಮಾಡ್ತಾ ಇದ್ರಲ್ವ, ಅವರು ಕೂಡ ಇದರಲ್ಲಿ ಅದಾದಮೇಲೆ ಈ ಸರ್ವಮ್ ಅನ್ನೋದೇ ಯೂನಿಕಾರ್ನ್ ಅಂತ, ಅಂದರೆ ಅದು ಅಷ್ಟು ದುಡ್ಡನ್ನ ರೈಸ್ ಮಾಡೋಕ್ಕಾಗಿದೆ. ಐ ಥಿಂಕ್ $100 million ಎಷ್ಟೋ ಇದೆ, ಅಷ್ಟು ರೈಸ್ ಆಯಿತು ಅಂದರೆ ಇಂಡಿಯಾದಲ್ಲಿ ಅದನ್ನು ಯೂನಿಕಾರ್ನ್ ಅಂತ ಕರಿತೀವಿ. ಸೊ ಆ ಸ್ಟೇಟಸ್ನ ತಲುಪಿದೆ ಸರ್ವಮ್ AI. ಸೊ ಹಾಗಾಗಿ HCL ಇವತ್ತು ನ್ಯೂಸಲ್ಲಿತ್ತು. HCL ಇವತ್ತಿನ ಟಾಪ್ ಗೇನರ್ ಕೂಡ ಆಗಿದೆ. IT ಸೆಕ್ಟರ್ ಸ್ಟಾಕ್ಸ್ಗಳೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿದೆ. ಆಂಥ್ರೋಪಿಕ್ ಆ ಕಂಪನಿಯ IPO ಸದ್ಯದಲ್ಲೇ ಬರೆದಿದೆ. IPO ಅಂದಾಗ ನೆನಪಾಯಿತು ನೋಡಿ, ಸ್ಪೇಸ್ ಎಕ್ಸ್ ಕಂಪ್ನಿನಲ್ಲಿ ಫಸ್ಟ್ ಇದನ್ನು ತೊಗೊತಾ ಇದ್ದೀನಿ ಅನ್ಕೋಬಿಡಿ. ನಮಗೆ IPO ಪಾರ್ಟಿಸಿಪೇಷನ್ ಮಾಡೋಕ್ಕೆ ಕಷ್ಟ. ಇವಾಗ ನೀವು ಬಿಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ, ಬಟ್ ಇದುವರೆಗೂ ಇದ್ದಿದ್ದು ನನಗೆ ಗೊತ್ತಿರೋಂಗೆ ಇಂಡ್ ಮನಿ ಮತ್ತು ವೆಸ್ಟೆಡ್ ಮತ್ತು ಆಂಟಿಸಿಪೇಟೆಡ್ ಅಂತಲೇ ಅದು ಒಂದು 3 ಪ್ಲ್ಯಾಟ್ಫಾರ್ಮ್ಗಳಿದೆ ಅಷ್ಟೇ, ಆಯಿತಾ, US ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬಿಡುವಂಥದ್ದು. ಆದರೆ IPOನಲ್ಲಿ ಪಾರ್ಟಿಸಿಪೇಷನ್ಗಿಂತ ಇಲ್ಲ. ಸೊ ಎಲ್ಲಿ ಮಾಡಬೇಕು, ಲಿಸ್ಟಿಂಗ್ ಆದಮೇಲೆ ಜನ ತಗೋಬೇಕು. ಸೊ ಫಸ್ಟ್ ದಿನ ಲಿಸ್ಟಿಂಗು ಅವರ ಒಂದು ಟ್ರೇಡಿಂಗ್ ವಾಲ್ಯೂಮ್ ಇರುತ್ತಲ್ಲ ಆ ಕಂಪ್ನಿಗಳದ್ದು, ಆ ಬ್ರೋಕರ್ಗಳದ್ದು, ಇಂಡ್ ಮನಿ, ವೆಸ್ಟೆಡ್, ಆಂಟಿಸಿಪೇಟೆಡ್ ಅವ್ರದ್ರಲ್ಲೆಲ್ಲ 20% ಆಫ್ ದ ವಾಲ್ಯೂಮು ಬರೀ ಸ್ಪೇಸ್ ಎಕ್ಸ್ಗೆ ಬಂದಿದೆ ಅಂತ. ಅಂದರೆ ಇಂಡಿಯನ್ ಇನ್ವೆಸ್ಟರ್ಸು ಸ್ಪೇಸ್ ಎಕ್ಸ್ ಕಂಪ್ನಿನ ಲಿಸ್ಟಿಂಗ್ ಗೇನ್ ದಿನ ಅಷ್ಟು ಜನ ತೊಗೊಂಡಿದ್ದಾರೆ, ಅಂದರೆ ಲಿಸ್ಟಿಂಗ್ ಆಗಿದ್ದ ದಿನ ಅಷ್ಟು ದಿನ ತೊಗೊಂಡಿದ್ದಾರೆ ಅಂತ ನೋಡಿ. ತೊಗೊಂಡಿದ್ದಕ್ಕೆ ನೋಡಿ ಇವತ್ತು ಒಳ್ಳೆ ರಿಟರ್ನ್ ಕೊಟ್ಟಿದೆ ಅಲ್ವಾ. ಇವತ್ತು ಆಲ್ರೆಡಿ ಪ್ರೀ ಓಪನಿಂಗು ಇನ್ನೂ ಒಂದು $7 ಮೇಲ್ಗಡೆ ಓಪನ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದೆ ಸ್ಪೇಸ್ ಎಕ್ಸು. ಅದೊಂದು ಹೇಳಬೇಕಾಗಿತ್ತು. ಸೊ ಅಂದರೆ ಇಂಡಿಯನ್ ಮಾರ್ಕೆಟ್ 3-4 ವರ್ಷದಿಂದ ರಿಟರ್ನ್ಸ್ ಕೊಟ್ಟಿಲ್ಲ. US ಮಾರ್ಕೆಟ್ ಅಂತೂ ಅದು ಸ್ಪೇಸ್ ಎಕ್ಸ್ಗೆ ತುಂಬ ಮೊದಲಿಂದನೂ ಒಂದು ಆಂಟಿಸಿಪೇಷನ್ ಇದ್ದೇ ಇತ್ತು. ಇದೇ ಪ್ಯಾಟರ್ನ್ ಎಲ್ಲಿ ಕಂಟಿನ್ಯೂ ಆಗ್ಬೋದು. ಈಗ ಆಂಥ್ರೋಪಿಕ್ IPO ಬರುತ್ತಲ್ಲ ಅದಕ್ಕೆ, ಅದೇ ರೀತಿಯಾಗಿ ChatGPT ಓಪನ್ AI IPO ಬರುತ್ತಲ್ಲ ಅದಕ್ಕಲ್ಲೂ ಕೂಡ ಇಂಡಿಯನ್ ಇನ್ವೆಸ್ಟ್ಮೆಂಟು ಜಾಸ್ತಿ ಕಂಡು ಹೋಗ್ಬೋದು. ಆದರೆ ನೆನಪಿರಲಿ, ಈ 3 ಕಂಪನಿಗಳು ಪ್ರಾಫಿಟ್ ಮೇಕಿಂಗ್ ಕಂಪನಿಗಳು ಅಲ್ಲ. ಹಾಗಾಗಿ ಇನಿಷಿಯಲ್ ಗೇನಿಗೋಸ್ಕರ ನಾನು IPO ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಮಾಡಿದಿದ್ರೆ ನೀವು ಲಿಸ್ಟಿಂಗ್ ಗೇನಲ್ಲೇ ಆಗಿರ್ತಿತ್ತು. ಆಯಿತು, 1-2 ದಿನ ಅದರದ್ದು ಒಂದು ಟ್ರೆಂಡ್ ಇರುತ್ತೆ, ಅವಾಗ ತೊಗೊತೀನಿ ಎಕ್ಸಿಟ್ ಮಾಡ್ತೀನಿ ಅಂದರೆ ಮಾತ್ರ ಮಾಡಿ. ಲಾಂಗ್ ಟರ್ಮಿಗೆ ಈ ಕಂಪ್ನಿಗಳು ಆಗೋದಿಲ್ಲ. ಇನ್ನೂ ಕೂಡ ಆಯಿತು, ಅವರು ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ದಾರೆ, ಸೋಲಕ್ಕೆ ಚಾನ್ಸೇ ಇಲ್ಲ ಅಂತ ನಾವು ಅನ್ಬೋದು. ನಿಮಗೆ ಗೊತ್ತಿಲ್ಲ, ಯಾಕೆಂದರೆ ಇವತ್ತಿನ ಒಂದು ಬಂದಿತ್ತಲ್ವ, JP ಅಸೋಸಿಯೇಟ್ ಯಾವುದೋ ಒಂದು ಕಂಪ್ನಿ ಡಿಲಿಸ್ಟಿಂಗ್ ಆಗ್ತಾ ಇದೆ, ಆಚೆ ಹೋಗ್ತಾ ಇದೆ. ಜೊತೆಗೆ FIದು ಕೂಡ ಒಂದು ಡೇಟಾ ಬಂದಿದೆ. ಲಾಸ್ಟು ಈಗ 1,50,000 ಕೋಟಿ ಎಲ್ಲ ಮಾರಿದ್ರಲ್ಲ ಹತ್ತತ್ರ, ಆದರೂ ಕೂಡ ಒಂದು 84 ಕಂಪ್ನಿಗಳಲ್ಲಿ ಬೈ ಮಾಡಿದ್ದಾರೆ. ಅದು ಯಾವುದು ಅಂತ ಡೇಟಾ ರಿಪೋರ್ಟ್ ಬಂದಿದೆ. ಸಾಧ್ಯವಾದರೆ ಈ ವೀಕೆಂಡಿಗೆ ಆ ವಿಡಿಯೋ ಮಾಡಿರ್ತೀನಿ. ಸೊ ಒಂದು 84 ಕಂಪ್ನಿಗಳಲ್ಲಿ FIಗಳು ಬೈ ಮಾಡಿದೆ. ಬೈ ಮಾಡ್ತಿದ್ದಂಗೆ ನಾವು ಬೈ ಮಾಡಬೇಕಾ? ಇಲ್ಲ, ಅವರು ಆ ಕ್ವಾರ್ಟರಲ್ಲಿ ಯಾವಾಗ ಬೇಕಾದರೂ ಬೈ ಮಾಡಿರ್ಬೋದು ಅಲ್ವಾ. ಹಿಂದಿನ ಕ್ವಾರ್ಟರಲ್ಲಿ ಯಾವಾಗ ಬೇಕಾದ್ರೂ ಆ್ಯಡ್ ಮಾಡ್ಕೊಂಡಿರ್ಬೋದು, ತುಂಬ ಹಿಂದಿನ ಲೆವೆಲಲ್ಲೂ ಇರ್ಬೋದು, ಅದೊಂದು ಸ್ವಲ್ಪ ಆ್ಯಡ್ ಕೂಡ ಮಾಡ್ಕೊಂಡಿರ್ಬೋದು. ಸೊ ಸುಮಾರು ದೊಡ್ಡ ಇನ್ವೆಸ್ಟರ್ಸು, ಶಂಕರ್ ಶರ್ಮಾ ಈ ಥರದವರೆಲ್ಲ ನಿಮ್ಗೆ ಆಲ್ರೆಡಿ ಕಿವಿ ಮಾತು ಕೊಡೋದು ನೀವು ನೋಡಿರ್ತೀರಾ. ನಿಫ್ಟಿನಲ್ಲೇ ನೀವು ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ ಸಿಗಲ್ಲ, ಸ್ಮಾಲ್ ಕ್ಯಾಪಿಗೆ ಶಿಫ್ಟ್ ಆಗಿ ಅಂತ ಸುಮಾರು ಜನ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪ್ಗಳು ಅಂತ ಅದು ಕಾಣಿಸ್ತಾ ಇದೆ ಕೂಡ. ಲಾಸ್ಟ್ 4-5-6 ವರ್ಷದಿಂದ ನಿಫ್ಟಿ 50 ಕಂಪ್ನಿಗಳು ರಿಟರ್ನ್ಸ್ನ ಕೊಟ್ಟಿಲ್ಲ. ಇದು ಹೀಗೆ ಇರುತ್ತಾ, ಮುಂದಕ್ಕೆ ಹೋಗುತ್ತಾ ನೋಡೋಣಂತೆ. ಸೊ ಒಟ್ಟಲ್ಲಿ ಅದ್ರದ್ದು ಹೇಳಬೇಕಾಗಿತ್ತು. ಅದೇ ರೀತಿ ನಿಫ್ಟಿ ನೆಕ್ಸ್ಟ್ 50 ನೋಡ್ಕೊಂಡ್ಬಂದ್ಬೋಣ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಹ್ಯುಂಡೈಯಲ್ಲಿ 2.73% ಕರೆಕ್ಷನ್ ಬಂದಿದೆ. ಏನು ನ್ಯೂಸ್ ಬಂದಿತ್ತು ಗೊತ್ತಿಲ್ಲ. ಹ್ಯುಂಡೈಯಲ್ಲಿ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಹಾಗೆಯೇ ಇವತ್ತಿನ ಟಾಪ್ ಗೇನರ್ ಅಂದರೆ LTI ಮೈಂಟ್ರಿ 2.79%, ಡಿಮಾರ್ಟಲ್ಲಿ 2.5% ಅಪ್ಮೌಂಟ್ ಬಂದಿದೆ. ಅಲ್ಯೂಮಿನಿಯಂ ಪ್ರೈಸ್ಗಳು ಐ ಥಿಂಕ್ ಮತ್ತೆ ಕ್ರೂಡ್ ಬಿದ್ದಿದ್ದ ಕಾರಣದಿಂದಾಗಿ ಅಲ್ಯೂಮಿನಿಯಂ ಕೂಡ ಬೀಳ್ತಾ ಇದೆ. ಹಾಗಾಗಿ ಇದೆಲ್ಲ ಒಂದಿಷ್ಟು ಹಿಂಡಾಲ್ಕೋ ಇವತ್ತು ಯಾಕೆ ಟಾಪ್ ಲೂಸರ್ ಆಗಿದೆ ಅಂದರೆ ಆ ಅಲ್ಯೂಮಿನಿಯಂ ಪ್ರೈಸ್ ಅಲ್ಲಿ ಸಪ್ಲೈ ಡಿಸರಪ್ಷನ್ ಆಗಿತ್ತಲ್ಲ, ಸ್ಟ್ರೇಟ್ ಆಫ್ ಹಾರ್ಮೋಸಿಂದ ಏನನ್ನು ಬಿಡ್ತಾ ಇಲ್ಲ, ಹಾಗೆ ಕಾರಣದಿಂದಾಗಿ ಅಲ್ಯೂಮಿನಿಯಂ ಬೆಲೆ ಮೇಲೆ ಹೋಗಿತ್ತು. ಇವಾಗೆಲ್ಲ ಸರಳ ಆಗಿರೋದ್ರಿಂದ ಅಲ್ಲಿ ಅದರ ರಿಲೇಟೆಡ್ ಸ್ಟಾಕ್ಗಳು ಐ ಥಿಂಕ್ ವೇದಾಂತ ಅಲ್ಯೂಮಿನಿಯಮು, ಹಿಂಡಾಲ್ಕೋ ಇದರೆಲ್ಲ ಯಾವ್ಯಾವುದು ಅಲ್ಯೂಮಿನಿಯಂ ರಿಲೇಟೆಡ್ ಆಗಿದೆ ಅದರಲ್ಲೆಲ್ಲ ಇವತ್ತು ಕರೆಕ್ಷನ್ ಬಂದಿದೆ. ಸೊ ನಿಫ್ಟಿ ಒಳ್ಳೆ ರೀತಿಯಾದಂಥ ಕ್ಲೋಸಿಂಗ್ನ ಕೊಟ್ಟಿದೆ.
ಆಗಿದೆ. ನಿನ್ನೆಯ ಲೋನ ಟೆಸ್ಟ್ ಕೂಡ ಮಾಡಿಲ್ಲ, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಮುಗಿದಿದೆ. ಬಟ್ 24,000 ಹಾಗೆ ರೆಸಿಸ್ಟೆನ್ಸ್ ಉಳಿಸ್ಕೊಂಡಿದೆ. ಇಲ್ಲಿಂದ ನೀವು ಟ್ರೆಂಡ್ ಲೈನ್ ಹಾಕೊಂಡ್ರೆ ಈ ಚಾನಲ್ ಹಾಗೆ ಬರುತ್ತೆ. 23,774 ಸಪೋರ್ಟ್ ಆಗಬೇಕು ಮಾರ್ಕೆಟಿಗೆ, 24,000 ರೆಸಿಸ್ಟೆನ್ಸ್ ಇದೆ. ನಾಳೆ ಇದನ್ನ ಬ್ರೇಕ್ ಆಗುತ್ತಾ, ಬ್ರೇಕ್ ಆದರೆ ನೋಡೋಣ. 24,086, 24,000 ಇಲ್ಲೊಂದು ರೆಸಿಸ್ಟೆನ್ಸ್ ಅಂತ ಹಾಕೊಂಡಿದ್ದೀವಿ. ಸುಮಾರು ಸಲ ಪ್ರೈಸ್ ಆಕ್ಷನ್ ಆಗಿದ್ದಂಥ ಝೋನು. ಅಲ್ಲಿ ಹೋದರೆ ಆಲ್ಮೋಸ್ಟ್ 100 ಮೂವಿಂಗ್ ಅವರೇಜು ಕೂಡ ಬರ್ತಾ ಹೋಗುತ್ತೆ. ಅದನ್ನ ಟೆಸ್ಟ್ ಮಾಡೋಕ್ಕೆ ಹೋಗುತ್ತಾ ಅಥವಾ ಇನ್ನೂ ಸ್ವಲ್ಪ ದಿನ ಇಲ್ಲೇ ಕಾಲ ಕಳೀತಾ ಅಂತ ನೋಡೋಣ. ಬಟ್ ಮಾರ್ಕೆಟು ಒಳ್ಳೆ ರೀತಿಯಾದಂಥ ಕ್ಲೋಸಿಂಗ್ನ ಮಾಡ್ತಾ ಇದೆ 2 ದಿನದಿಂದ. ವೀಕ್ಲಿ ಕ್ಯಾಂಡಲ್ ನಾವು ನೋಡ್ತಾ ಬರೋದಾದ್ರೂ ಕೂಡ ಇವಾಗ ಇನ್ನು ಈ ವೀಕ್ ಮುಗಿಯೋಕ್ಕೆ ತುಂಬ ಟೈಮ್ ಇದೆ. ಬಟ್ ಈ ಒಂದು ಝೋನ್ ಏನಿತ್ತಲ್ಲ ನೋಡಿ, ಇಲ್ಲಿಂದ ಇಷ್ಟು ದೊಡ್ಡದಾಗಿ ಬಂದಿದ್ದು ಮಾರ್ಗೋಜು ಕ್ಯಾಂಡಲ್ ಆಗಿಲ್ಲ ಅಂದರೂ ಕೂಡ ಅದಕ್ಕೆ ಫಾಲೋ ಅಪ್ ಬಂದಿದೆ. ಬಟ್ ಇನ್ನು ಇದು ಫಾರ್ಮ್ ಆಗಿಲ್ಲ ಅಲ್ವಾ, ಇನ್ನೂ ಏನು ಬಾಡಿ ಫಾರ್ಮ್ ಆಗಿಲ್ಲ. ನೋಡೋಣ ಈ ಥರ ಫಾರ್ಮ್ ಆಗುತ್ತಾ, ಯಾವ ಥರ ಬರುತ್ತೆ ಅಂತ ನೋಡೋಣಂತೆ. ಬಟ್ ಇಲ್ಲಿಗೆ ಓಪನ್ ಆಗಿರೋದ್ರಿಂದ ಆ ಥರ ಫಾರ್ಮ್ ಆಗಬೇಕು ಅಂದರೆ ಕೆಳಗಡೆ ಬಂದು ಕ್ಲೋಸಿಂಗ್ ಬಾಯ್ಕ್ ಈ ವಾರ ಅಂದರೆ 23,774, 700 ಈ ಝೋನ್ನ ಮತ್ತೆ ತಿರ್ಗಾ ಟೆಸ್ಟ್ ಆಗುತ್ತಾ, ಇದೆಲ್ಲದಕ್ಕೂ ಯಾವತ್ತು ಉತ್ತರ ಸಿಗುತ್ತೆ ನಮಗೆ? ಶುಕ್ರವಾರ ಉತ್ತರ ಸಿಗುತ್ತೆ. ಅಲ್ಲಿ ತನಕ ಏನು ಆಚೆ ಈಚೆ ಆಗಿಲ್ಲ, ಹೊಸ ನ್ಯೂಸ್ಗಳು ಬರಲಿಲ್ಲ ಅಂದರೆ ಇದೇ ಥರ ಇರುತ್ತೆ. ಶುಕ್ರವಾರ ದಿನ ಅವ್ರು ಹಿಂಗಂತೆ ಇವ್ರು ಹಂಗಂತೆ, ಲೆಬನಾನ್ನ ನಾವು ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ, ನಾವು ಯುರೇನಿಯಂನ ನೀವು ಕೊಡಲೇಬೇಕು ಅಂತ ಇವ್ರು ಹೇಳೋದು, ಆ ಥರದ್ದು ಈ ಥರದ್ದು ಆಚೆ ಈಚೆ ಬಂತು ಅಂದರೆ ಮಾರ್ಕೆಟ್ ಖಂಡಿತ ಅದಕ್ಕೆ ರಿಯಾಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡಿ ನೆನ್ನೆನೂ ಕೂಡ ಹೇಳಿದ್ದೆ, ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿ ಸೇಫಾಗಿ ಪ್ಯಾಸೇಜಲ್ಲಿ ಎಲ್ಲದು ಬರೋದಕ್ಕೆ ಆಯಿಲ್ಗಳು ಮತ್ತೊಂದು ಇವತ್ತೊಂದು ಹೊರಟಿದೆ, ಐ ಥಿಂಕ್ LPG ಹೊರಟಿದೆ ಅನ್ಸುತ್ತೆ ನಮಗೆ. ಸೊ ಅದೇ ರೀತಿಯಾಗಿ ಅದೆಲ್ಲ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಅಷ್ಟರೊಳಗೆ ಎಷ್ಟು ಬರುತ್ತೋ ಅಷ್ಟು ಬರಲಿ ಅಂತ ತೊಗೊಳ್ತಾ ಇಡೀ ವರ್ಷ ವಿಶ್ವದಲ್ಲಿ 20% ಏನು ಟ್ರೇಡ್ ಡೀಲ್ ಆಗುತ್ತೆ, ಅದು ಕ್ರೂಡ್ ಡೀಲ್ ಟ್ರೇಡ್ ಆಗುತ್ತೆ, ಅದು ಅದೇ ಆ ಒಂದು ಸಣ್ಣ ಕಡಿಮೆನಲ್ಲೇ ಆಗಬೇಕು, ನೋಡೋಣಂತೆ. ಅದೇ ರೀತಿಯಾಗಿ ನ್ಯಾಸ್ಡ್ಯಾಕು ತಿರ್ಗಾ ಪಾಸಿಟಿವ್ ಆಗಿ ಹೋಗಿರ್ಬೇಕಲ್ಲ. ಇವಾಗ ನೋಡಿ ಆಲ್ ಟೈಮ್ ಹೈ ತನಕ ಹೋಗ್ಬಿಟ್ಟಿದೆ ಇವಾಗ ನ್ಯಾಸ್ಡ್ಯಾಕು. ಯಾವ ಥರ ಬಿದ್ದಿತ್ತು ಅದಕ್ಕೆ ಲೆಕ್ಕನೇ ಇಲ್ಲ ಅನ್ನೋ ಥರ ನೆನ್ನೆ ಸಿಕ್ಕಾಬಿಟ್ಟು ದೊಡ್ಡದಾಗಿ ಗ್ಯಾಪ್ ಓಪನಿಂಗ್ ಆಗಿ ತಿರ್ಗಾ ಆಲ್ ಟೈಮ್ ಹೈ ಲೆವೆಲ್ಗೆ ಬಂದಿದೆ. ಇದು ಹೀಗೆ ಹೋಗೋಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಏನೇ ಟ್ರೇಡ್ ಡೀಲು ಮತ್ತೊಂದು ಆದ್ರೂ ಕೂಡ ಏನೋ ಒಂದು ಇದೇ ಮಾರ್ಕೆಟ್ ಇಟ್ಕೊಂಡಿದೆ ಅನ್ನೋದನ್ನ US ಮಾರ್ಕೆಟ್ ನಮ್ಗೆ ಯಾವ್ದು ಹೇಳ್ತಾ ಇಲ್ಲ ಅಂದ್ರೂ, ನಮ್ಮ ಮಾರ್ಕೆಟ್ ಇಲ್ಲ ಅಂದ್ರೂ US ಮಾರ್ಕೆಟ್ ಹೇಳೋ ಥರ ಕಾಣಿಸ್ತಾ ಇದೆ. ಈ ಒಂದು ದೊಡ್ಡ ರ್ಯಾಲಿ ಈ ಥರ ಟೈಮಲ್ಲಿ ಜಸ್ಟಿಫೈ ಆಗೋದಿಲ್ಲ. ಆಯ್ತು ಇಲ್ಲೆಲ್ಲ ಕರೆಕ್ಷನ್ ಬಂತಲ್ಲ ಅನ್ಬೋದು ನೀವು. ಇಟ್ ಈಸ್ ವೆರಿ ನೆಗ್ಲಿಜಿಬಲ್ ಕಲೆಕ್ಷನ್ ಬಂದಿರೋಂಥದ್ದು, ದೊಡ್ಡ ಒಂದು ಕರೆಕ್ಷನ್ನು US ಮಾರ್ಕೆಟಲ್ಲಿ ಪೆಂಡಿಂಗ್ ಇದೆ. ಯಾವಾಗ ಆಗುತ್ತೆ ಅನ್ನೋದು, ಏನು ಟ್ರಿಗರ್ ಆಗುತ್ತೆ ಅದು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಇವರು ದಿನಕ್ಕೊಂದೊಂದು ಮಾತು ಕೂಡ ಆಡೋದ್ರಿಂದ ಶುಕ್ರವಾರನೇ ಆದರೂ ಆಗ್ಬೋದು, ಯಾರಿಗೆ ಗೊತ್ತು ಅಲ್ವಾ. ಸೊ ಆ ಕಾರಣದಿಂದಾಗಿ ಆ ರೀತಿಯಾಗಿದೆ. ಗೋಲ್ಡು 2-3 ದಿನದಿಂದ ಮೇಲ್ಗಡೆ ಹೋಗಿತ್ತು, ಇವತ್ತು ಸ್ವಲ್ಪ ಓಪನಿಂಗು ಕೆಳಗಡೆ ಆಗಿತ್ತು, ಆದರೂ ಕೂಡ ಇವತ್ತು ಸಸ್ಟೈನ್ ಆಗಿದೆ. ನೆನ್ನೆ ಹೈ ಹತ್ತತ್ರಕ್ಕೆ ಬಂದಿದೆ ಆಲ್ಮೋಸ್ಟು. ಸೊ ಗೋಲ್ಡು ಕೂಡ ತುಂಬ ಒಂದು ವೇರಿಯೇಷನ್ ಆಗದಲ್ಲೇ ಇರ್ಬೋದು. ಜುಲೈ ಐ ಥಿಂಕ್ 17ನೇ ತಾರೀಕು ಅವ್ರದ್ದು ಇನ್ಫ್ಲೇಷನ್ ಡೇಟಾ ಇದೆಲ್ಲ ಬರ್ತಾ ಹೋಗುತ್ತಲ್ವ, ಸರಿ ಫೆಡ್ ಡಿಸೈಡ್ ಮಾಡ್ತಾರೆ ಅನಿಸುತ್ತೆ, ನೋಡ್ಕೊಂಬಂದ್ಬೋಣ. ಸೊ ಎಲ್ಲಿದೆ ಎಕನಾಮಿಕ್ ಕ್ಯಾಲೆಂಡ್ರು, ಗ್ಲೋಬಲ್ ಮಾಡಿಲ್ಲ ನಾನು. ನೋಡಿ ನಮ್ಮದು 8.26 ಇದ್ದಿದ್ದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸು 9.68 ಬಂತು. ಇದಕ್ಕೆ ಕಾರಣ ಎಗೇನ್ ಫ್ಯೂಯಲ್ಲು, ಪವರು ಈ ಥರದ್ದೆಲ್ಲ ಜಾಸ್ತಿ ಆಗಿತ್ತಲ್ಲ, ಅದೇ ಕಾರಣ ಆಗಿರೋದು, ಇನ್ನೇನೂ ಇಲ್ಲ. ಬಟ್ 17ನೇ ತಾರೀಕು US ಇಂದು ಇರಬೇಕಲ್ಲ, ಎಲ್ಲೋಯ್ತು, ಯುನೈಟೆಡ್ ಸ್ಟೇಟ್ಸ್ದು ಇದೆ ನೋಡಿ, ಸೆಂಟ್ರಲ್ ಬ್ಯಾಂಕ್ ಪಾಲಿಸಿ ರೇಟ್ ಅವತ್ತು ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ 3.5 to 3.75 ರೇಂಜ್ ಇದೆ. ಅದೇ ರೇಂಜ್ ಇಡ್ತಾರ, ಇಂಟ್ರೆಸ್ಟ್ ಜಾಸ್ತಿ ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಏನಾದ್ರು 3.5 to 3.7 ಇದನ್ನ 3.75 to 4 ಅಂತ ಮಾಡಿದ್ರು ಅಂದರೆ ಇವತ್ತು ಯಾವತ್ತು ಡಿಸೈಡ್ ಆಗುತ್ತೆ? 17ನೇ ತಾರೀಕು ಡಿಸೈಡ್ ಆಗುತ್ತೆ. ಗೋಲ್ಡಿಗೆ ಅದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಬರ್ತಾ ಹೋಗ್ಬೋದು. ಅಷ್ಟೇ ಇಡ್ತಾರೆ. ಮತ್ತೊಂದು ಅಂತಂದರೆ ಈ 4,400 ಲೆವೆಲ್ನ ಈ ಸಲ ಮತ್ತೆ ಬ್ರೇಕ್ ಮಾಡೋಕೆ ಹೋಗ್ಬೋದು. ಬಟ್ ಸದ್ಯಕ್ಕೆ ಗೋಲ್ಡ್ ತುಂಬ ಪಾಸಿಟಿವ್ ಆಗಿದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಒಂದು ಕ್ರೂಷಿಯಲ್ ಲೆವೆಲ್ ಆಗಿತ್ತು, ಆ ಕ್ರೂಷಿಯಲ್ ಲೆವೆಲ್ನ ದಾಟ್ಕೊಂಡು ನಾವು ಇವಾಗ ಕೆಳಗಡೆ ಬಂದಿದ್ದೀವಿ. ಸೊ ಹಾಗಾಗಿ ಇದು ರೆಸಿಸ್ಟೆನ್ಸ್ ಆಗಿ ಉಳಿಬೇಕು 4,400. ಸೊ ನಾಳೆ ಒಂದಿನ ಟೈಮ್ ಇದೆ. ನಾಳೆ ಇದನ್ನು ಹಿಟ್ಟಾಗಿ ವಾಪಸ್ ಕೆಳಗಡೆ ಬರುತ್ತಾ ಅಥವಾ ಇಲ್ಲಿಂದ ದಾಟ್ಕೊಂಡು ಮೇಲ್ಗಡೆ ಹೋಗುತ್ತಾ ಅಂತ ನೋಡೋಣ. ಬಟ್ ಇಂಪಾರ್ಟೆಂಟ್ ಲೆವೆಲ್ನ ಕೆಳಗಡೆ ಬಿದ್ದಿರೋದ್ರಿಂದ ಸದ್ಯಕ್ಕೂ ಕೂಡ ಗೋಲ್ಡು ನೆಗೆಟಿವ್ ಆಗಿ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಇದನ್ನು ನೋಡ್ತಾ ಹೋದರೆ ಮೇ ಬಿ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೇಮ್ ವಿತ್ ಸಿಲ್ವರ್ ಕೂಡ. ಸಿಲ್ವರ್ ಐ ಥಿಂಕ್ ಇಂಡಿಯನ್ ರೇಟ್ ನೋಡಿದ್ರೆ ಬಿಡಿ ಬೇರೆ ಥರ ಆಗ್ತಾ ಹೋಗುತ್ತೆ. ಬಟ್ ಇವ್ರದಲ್ಲಿ ನೋಡೋದಾದರೆ ನಿಮಗೆ ಇದರಲ್ಲೂ ಕೂಡ 74-75 ಈ ಲೆವೆಲಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಒಂದು ರೆಸಿಸ್ಟೆನ್ಸ್ ಇತ್ತಲ್ವ ಇಲ್ಲಿ. ಸೊ ಈ ಲೆವೆಲ್ನ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಟೆಸ್ಟ್ ಮಾಡಿರುವಂಥ ಉದಾಹರಣೆ ಇದೆ. ಅದರಿಂದ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಸೊ ನೋಡೋಣ ಅಲ್ಲಿ ತನಕ ಹೋಗುತ್ತಾ, 74-75 ತನಕ ಹೋಗುತ್ತಾ, ಅಲ್ಲಿಂದ ಮತ್ತೆ ಕರೆಕ್ಷನ್ ಬರುತ್ತಾ, ಏನಾಗುತ್ತೆ ಅಂತ ನೋಡೋಣ. ಒಂದು ಕ್ರೂಷಿಯಲ್ ಲೆವೆಲಲ್ಲಿ ಬಂದು ಸಪೋರ್ಟ್ ಕೂಡ ತೊಗೊಂಡಿದೆ ಸಿಲ್ವರು. ಬಟ್ ಲಾಂಗ್ ಟರ್ಮಲ್ಲಿ ಎರಡೂ ಕೂಡ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದೆ, ಗೋಲ್ಡು ಸಿಲ್ವರು. ಹಾಗಾಗಿ ಕರೆಕ್ಷನ್ಗಳಾಗುವಂಥ ಸಾಧ್ಯತೆಗಳು ಇದೆ ಎರಡರಲ್ಲೂ. ನೋಡೋಣ ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ಕ್ರೂಡು ಇವಾಗ 81ಕ್ಕೆ ಬಂತ, 81 ಐ ಥಿಂಕ್ ಇದು ಸ್ಪಾಟ್ ಅನಿಸುತ್ತೆ. ಒಂದು ನಿಮಿಷ ನೋಡ್ತೀನಿ ಯಾವುದು. ಇದರಲ್ಲಿ 2 ಬೆಲೆ ಇರುತ್ತೆ. ನಮ್ಮದು ಸ್ಪಾಟ್ ಪ್ರೈಸ್ ಇದೇನೆ. ಸೊ 81.833ಗೆ ನಡೀತಾ ಇದೆ. ಸೊ 200 ಮೂವಿಂಗ್ ಅವರೇಜ್ಗಿಂತಲೂ ಕೆಳಗಡೆ ಬಂದಿದೆ. ನೆನ್ನೆ ಒಂದು ಸ್ವಲ್ಪ ಒಂದು ಗ್ರೀನಲ್ಲಿ ಎಂಡ್ ಆಗಿತ್ತು, ಇವತ್ತು ಅದಕ್ಕಿಂತ ಹೊಸ ಕೆಳಗಡೆ ಬಂದಿದೆ. ಮೋಸ್ಟ್ ಲೈಕ್ಲಿ ಈ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ಹೋಗ್ತಾ ಇದೆ, ಗೊತ್ತಿಲ್ಲ. ಈ ಗ್ಯಾಪ್ ಇನ್ನು ಕೆಳಗಡೆ ಇದೆ, 76ರಲ್ಲಿದೆ. ಅಲ್ಲಿ ತನಕ ಫಿಲ್ ಮಾಡೋಕ್ಕೆ ಬರುತ್ತಾ? ಇದು ವಾರ್ಗಿಂತ ಮುಂಚೆ ಬಂದಿದ್ದಂಥ ಲೆವೆಲ್ಲು. ಸೊ ಅಲ್ಲಿಗೆ ಬರುತ್ತಾ ಅಥವಾ ಇಲ್ಲೇ ಎಲ್ಲರೂ ಸೆಟ್ಲ್ ಆಗುತ್ತಾ ಅನ್ನೋದನ್ನು ನೋಡಬೇಕು. ಇವಾಗ 80 ಆಸ್ಪಾಸ್ ಲೆವೆಲಲ್ಲಿ ನೋಡೋಣಂತೆ. ಸದ್ಯಕ್ಕೆ ಕ್ರೂಡು ಪ್ರತಿದಿನನೂ ಕರೆಕ್ಷನ್ ಆಗಿ ಎಲ್ಲ ಚೆನ್ನಾಗಿದೆ ಅನ್ನೋ ಥರ ಹೇಳೋ ಥರ ಕಾಣಿಸ್ತಾ ಇದೆ. ಸೊ
ಕ್ವಿಕ್ಕಾಗಿ ಇದನ್ನು ನೋಡ್ಕೊಂಬಂದ್ಬೋಣ. ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡೋದಾದರೆ 76,600 ಒಳ್ಳೆ ಸಪೋರ್ಟ್ ಬಿಲ್ಡಪ್ ಆಗಿದೆ. 76,800 ಸ್ಪಾಟ್ ನಡೀತಾ ಇದೆ. 77,000 ಕೂಡ ದೊಡ್ಡ ಮಟ್ಟಿನ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿಲ್ಲ. ನಾಳೆ ಏನಾದರೂ 77,000 78,000 ತನಕ ತಳ್ಕೊಂಡು ಹೋಗ್ತಾರಾ ಆ ಥರ ಸಾಧ್ಯತೆ ಅನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಆಗಿರುವಂಥ ಓಎಗಳು ನೋಡಿ ಎಕ್ಸ್ಟ್ರೀಮ್ ಆಗಿ 1.14ಗೆ ಹೋಗಿದೆ ಪುಟ್ ಟು ಕಾಲ್ ರೇಷಿಯೋ. ಸೊ ಹಾಗಾಗಿ ನಾಳೆ ಒಂದು ಪಾಸಿಟಿವಿಟಿ ಕಡೆ ಹೋಗುವಂಥ ಸಾಧ್ಯತೆ ಇದೆ ಆ್ಯಸ್ ಪರ್ ಟುಡೇಸ್ ಕ್ಲೋಸಿಂಗ್. ರಾತ್ರಿ ಮತ್ತೇನಾದ್ರು ಸುದ್ದಿ ಬಂದು ಬೆಳಗ್ಗೆ ಈ ಪೊಸಿಷನ್ಗಳು ಅಡ್ಜಸ್ಟ್ ಆದರೆ ಅದು ಬೇರೆ ಮಾತಾಯಿತು. ಬಟ್ ಸದ್ಯಕ್ಕೆ 77,000 ದೊಡ್ಡ ರೆಸಿಸ್ಟೆನ್ಸ್ಗಳು ಕಾಣಿಸ್ತಾ ಇಲ್ಲ. ಬಟ್ ಮ್ಯಾಕ್ಸ್ ಪೆನ್ ಈಗಲೂ ಕೂಡ 76,600 ಇದೆ. ಇವತ್ತು ನಿಫ್ಟಿನಲ್ಲಿ 23,900 ಈ ಥರ ಇತ್ತು. ಕೊನೆಗೆ ತಗೊಂಡೋಗಿ ಆಲ್ಮೋಸ್ಟ್ 24,000 ತನಕ ಬಂದು ಕ್ಲೋಸ್ ಮಾಡಿದ್ರಲ್ವ. 23,995 ಕ್ಲೋಸ್ ಮಾಡಿದ್ರು. ಬಟ್ ನ್ಯಾರೋ ರೇಂಜೇ ಒಂದು 100 ಪಾಯಿಂಟ್ಸ್ ರೇಂಜೇ. ಬಟ್ ಚೆನ್ನಾಗಿ ಫೈಟ್ ಇತ್ತು ಇವತ್ತು. ಆಲ್ಮೋಸ್ಟ್ 4 ಕೋಟಿ 3 ಕೋಟಿ ಈ ಥರ ಓನಲ್ಲಿ ಚೇಂಜಸ್ ಆಯಿತು. ಸೊ ನಮ್ಮ FIDI ಡೇಟಾ ಬಂದಿದೆಯಾ ನೋಡೋಣ. 16 ಜೂನ್ ಎಸ್. ಸೊ 749 ಕೋಟಿ ಮಾರಿದ್ದಾರೆ. DAಗಳೇನಿದು ಪ್ಲಸ್ 0.06 ಯಾವತ್ತು ನೋಡಿರಲಿಲ್ಲ ಈ ಥರ 0.06. ಸೊ ಅಲ್ಲಿಗೆ 0.06 ಅಂದರೆ 6 ಲಕ್ಷ ಪಾಸಿಟಿವ್ ಅಂತ ಈ ಥರ ಯಾವತ್ತೂ ನೋಡಿರಲಿಲ್ಲ ಫಿಗರು. ಇವ್ರದ್ದು ಏನಾದ್ರು ಗ್ಲಿಚ್ ಇದೆಯಾ ಏನಾದ್ರು ಇದೆಯಾ ಹೇಳಿ ನೀವು. ಐ ಥಿಂಕ್ ಸೆನ್ಸಿಬಲಲ್ಲಿ ಇನ್ನೂ ಅಪ್ಡೇಟ್ ಆಗಿರಲ್ಲ. ಸೊ 6 ಲಕ್ಷ ಅಂತ ತೋರಿಸ್ತಾ ಇದೆ, ಇರ್ಬೋದೇನೋ ಗೊತ್ತಿಲ್ಲ. ಸೊ ಆ ಥರ DAಗಳು ಅಷ್ಟೇ ಇವತ್ತು ಪಾರ್ಟಿಸಿಪೇಟ್ ಮಾಡಿರೋದು. ಇಬ್ಬರದು ಪಾರ್ಟಿಸಿಪೇಷನ್ ಕಮ್ಮಿ ಇತ್ತು ಅಂತ ಕಾಣಿಸುತ್ತೆ. ಮಾರ್ಕೆಟ್ ಕೂಡ ಒಂದೇ ರೇಂಜಲ್ಲಿತ್ತು. ಸೊ ಟಾಪ್ ಗೇನರ್ ಇವತ್ತು ಅಗೇನ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಸ್ಟಾಕು ಟಾಪ್ ಗೇನರ್ ಆಗಿದೆ ನೋಡಿ. ಪ್ರೆಸ್ಟೀಜು, DLF, ಒಬಿರಾಯ್, ಲೋಧಾ, ಗಾಡ್ರೇಜ್ ಪ್ರಾಪರ್ಟಿ, ಫೀನೆಕ್ಸ್ ಇಷ್ಟು ಸೇರಿ ರಿಯಲ್ ಎಸ್ಟೇಟ್ ಸೆಕ್ಟರ್ಗಳಾಗುತ್ತೆ. ಅಂದರೆ ಅದರಲ್ಲಿರೋ F&O ಸ್ಟಾಕ್ಸ್ಗಳಾಗುತ್ತೆ. ಎಲ್ಲದೂ ಕೂಡ ಪಾಸಿಟಿವ್ ಆಗಿದೆ. ಅದೇ ರೀತಿಯಾಗಿ ಮೆಟಲ್ ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಲೇ ಹೇಳ್ದಂಗೆ ಅಲ್ಯೂಮಿನಿಯಮ್ದು, ಹಿಂದೂಸ್ತಾನ್ ಜಿಂಕಿಗೆ, ವೇದಾಂತಗೆ, ಹಿಂಡಾಲ್ಕೋಗೆ ಇದೆಲ್ಲದಕ್ಕೂ ಕೂಡ ಇಂಪ್ಯಾಕ್ಟ್ ಮಾಡಿದೆ. ನ್ಯಾಷನಲ್ ಅಲ್ಯೂಮಿನಿಯಮ್ ಇದೆಲ್ಲದಕ್ಕೂ ಕೂಡ. ಹಾಗಾಗಿ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಅದನ್ನು ಬಿಟ್ಟರೆ ಇವತ್ತು ಕ್ಲೈಂಟ್ ಯಾವ ರೀತಿ ಕ್ಲೋಸ್ ಮಾಡಿದ್ದಾರೆ ಇನ್ನೂ ಬಂದಿರಲ್ಲ ಡೇಟಾ. ಬಟ್ ನಿನ್ನೆ ಯಾವ ರೀತಿ ಇದ್ದರು, ನಿನ್ನೆ ಬುಲ್ಲಿಶ್ ಆಗೋಗಿದ್ರು ಕ್ಲೈಂಟು. ಓಕೆ, ನಿನ್ನೆ ಬುಲ್ಲಿಶ್ ಆಗಿದ್ರು. ಮಾರ್ಕೆಟ್ ಅದೇ ರೇಂಜಲ್ಲಿದೆ. ಇವತ್ತು ಯಾವ ರೀತಿ ಉಳ್ಕೊಂಡಿದ್ದಾರೆ ಅನ್ನೋದನ್ನು ನೋಡೋಣಂತೆ. IPOಗಳು ನಮ್ದು ಯಾವುದೇ ರೀತಿಯ ಅಂದರೆ ನಡೀತಾ ಇದೆ. ಅದ್ವಿತ್ ಜ್ಯುವೆಲ್ಸ್ ಅವ್ರದ್ದು 23 ಜೂನಿಂದ ನಡೆಯುತ್ತೆ. ಟರ್ಟಲ್ ಮಿಂಟ್ ಐ ಥಿಂಕ್ ನಾಳೆ 19ನೇ ತಾರೀಕಿಂದ ಶುರುವಾಗ್ತಾ ಹೋಗುತ್ತಿದ್ದು. ಬಟ್ ಇವಾಗ ಸದ್ಯಕ್ಕೆ ಓಪನ್ IPO ಯಾವುದೂ ಇಲ್ಲ, ಎಲ್ಲ ಅಪ್ಕಮಿಂಗ್ IPOಗಳೇ ಇರೋದು. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026 ನಮ್ಮ ಚಾನಲ್ನ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಇರುತ್ತೆ, ದಯವಿಟ್ಟು ಚೆಕ್ಔಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.